ಬರಾನು ಐತಿ ಕೇಳು ಐತಿ. ಉತ್ತರಕ್ಕೆ ಬರಾನು ಐತಿ ಕೇಳು. ಕಾಲಜ್ಞಾನ 2024 ಇಸ್ವಿಯ ಕಾಲಜ್ಞಾನ. ಬಬಲಾದಿಯ ಶ್ರೀ ಸದಾಶಿವ ಮುತ್ಯಾರ 2024ನೇ ಕಾಲಜ್ಞಾನ ಹೊರಬಿದ್ದಿದೆ. 100 ವರ್ಷಗಳ ಹಿಂದೆ ಆಧ್ಯಾತ್ಮಿಕತೆಯನ್ನು ಹೊಂದಿ ಕಾಲಜ್ಞಾನವನ್ನು ಅರಿತ ಸದಾಶಿವ ಅಜ್ಜನವರ ಸ್ಥಳ ಬಬಲಾದಿಯಲ್ಲಿ ಬೆಂಕಿ ಬಬಲಾದಿ ಕಾಲಜ್ಞಾನ ಹೊರಬಿದ್ದಿದೆ. ಕರ್ನಾಟಕದಾದ್ಯಂತ ನಾವು ಹಲವು ಜಾತ್ರೆಗಳನ್ನ ನೋಡಿರ್ತೀವಿ. ಆ ಜಾತ್ರೆಗಳಲ್ಲಿ ವಿಶೇಷ ಆಚರಣೆಗಳನ್ನ ಪವಾಡಗಳನ್ನ ಕೇಳಿರ್ತೀವಿ. ಆದ್ರೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಈ ಬಬಲಾದಿ ಜಾತ್ರೆಯು ವಿಶೇಷತೆಯಿಂದ ಕೂಡಿದೆ. ಈ ಜಾತ್ರೆಯಲ್ಲಿ ದೇವರಿಗೆ ನೈವೇದ್ಯವಾಗಿ ಮದ್ಯವನ್ನ ಅಂದ್ರೆ ಸರಾಯಿಯನ್ನ ಅಭಿಷೇಕ ಮಾಡಲಾಗುತ್ತೆ. ಹೌದು, ಇದು ಅಚ್ಚರಿ ಅನಿಸಿದ್ರು ನಿಜಾನೇ. ಹಾಗಾದ್ರೆ ಈ ವರ್ಷ ಪವಾಡ ಪುರುಷ ಸದಾಶಿವ ಮುತ್ಯಾರ ಬೆಂಕಿ ಬಬಲಾದಿ ಮಠದ ಕಾಲಜ್ಞಾನವೇನು? ಈ ಬಬಲಾದಿ ಎಲ್ಲಿದೆ? ಇಲ್ಲಿನ ವಿಶೇಷ ಜಾತ್ರೆಯು ಹೇಗೆ ನಡೆಯುತ್ತದೆ? ಈ ವರ್ಷ 2024ರ ಕಾಲಜ್ಞಾನದಲ್ಲಿ ಏನೇನಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಾಮಾನ್ಯವಾಗಿ ದೇವರಿಗೆ ಹಾಲಿನ ಅಭಿಷೇಕ, ನೀರಿನ ಅಭಿಷೇಕ, ತುಪ್ಪದ ಅಭಿಷೇಕ ಎಂದೆಲ್ಲ ಮಾಡ್ತಾರೆ. ಆದರೆ ಈ ಬಬಲಾದಿ ಜಾತ್ರೆಯಲ್ಲಿ ದೇವರಿಗೆ ಸಾರಾಯಿಯ ಅಭಿಷೇಕವನ್ನ ಮಾಡ್ತಾರೆ. ಹೌದು, ಇದು ಆಶ್ಚರ್ಯ ಅನಿಸಿದ್ರು ನಿಜಾನೇ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಬಬಲಾದಿ ಗ್ರಾಮದಲ್ಲಿ ಬಬಲಾದಿ ಸದಾಶಿವ ಮುತ್ಯನವರ ಮಠದಲ್ಲಿ ಈ ರೀತಿಯ ವಿಶೇಷ ಆಚರಣೆ ನಡೆಯುತ್ತದೆ. ನಾವು ಕರ್ನಾಟಕದಾದ್ಯಂತ ಹಲವಾರು ಜಾತ್ರೆಗಳನ್ನ ನೋಡಿರ್ತೀವಿ. ಆದ್ರೆ ಈ ಬಬಲಾದಿ ಜಾತ್ರೆಯ ವಿಶೇಷತೆನೇ ಬೇರೆ ಇರುತ್ತೆ. ಸಾಮಾನ್ಯವಾಗಿ ದೇವರಿಗೆ ನಾವು ಹಣ್ಣು, ಹೂವು, ಕಾಯಿಗಳನ್ನ ಅರ್ಪಿಸ್ತೀವಿ. ಆದ್ರೆ ಇಲ್ಲಿ ದೇವರಿಗೆ ಸಾರಾಯಿಯ ಅಭಿಷೇಕವನ್ನ ಮಾಡ್ತಾರೆ. ಸಾರಾಯಿಯನ್ನ ನೈವೇದ್ಯವಾಗಿ ನೀಡ್ತಾರೆ. ಇಲ್ಲಿನ ಭಕ್ತರು ಸಾಲು ಸಾಲಾಗಿ ಬಂದು ಬಾಟಲ್ಗಳನ್ನು ಹಿಡಿದು 10 ಪವಾಡ ಪುರುಷರು ಹಾಗೂ ಶಕ್ತಿ ಮಾತೆ ಚಂದ್ರವ ತಾಯಿಗೆ ಸಾರಾಯಿಯ ಅಭಿಷೇಕವನ್ನ ಮಾಡ್ತಾರೆ. ಭಕ್ತರು ಹರಿಕೆ ಹೊತ್ತುಕೊಂಡು ತಮ್ಮ ಹರಿಕೆ ಈಡೇರಿದ್ರೆ ಈ ರೀತಿಯಾಗಿ ದೇವರಿಗೆ ಸಾರಾಯಿಯ ಅಭಿಷೇಕವನ್ನ ಮಾಡ್ತಾರೆ. ಈ ಜಾತ್ರೆಯು ಪ್ರತಿ ವರ್ಷ ಶಿವರಾತ್ರಿಯ ಅಮಾವಾಸ್ಯೆಯ ನಂತರ ನಡೆಯುತ್ತೆ. ಇನ್ನು ಈ ಜಾತ್ರೆಯ ಇನ್ನೊಂದು ವಿಶೇಷತೆ ಅಂದ್ರೆ ಪ್ರತಿ ವರ್ಷ ಈ ಬಬಲಾದಿ ಮಠದಲ್ಲಿ ಕಾಲಜ್ಞಾನವನ್ನ ಹೇಳುವ ರೂಢಿ ಸಂಪ್ರದಾಯವಿದೆ. ಇಲ್ಲಿನ ಶ್ರೀಗಳು ಕಾಲಜ್ಞಾನಿಗಳಾಗಿದ್ದು ಕಾಲಜ್ಞಾನವನ್ನು ಬಲ್ಲ ಪವಾಡ ಪುರುಷರಾಗಿರುತ್ತಾರೆ. ಮುಂದೆ ನಡೆಯುವ ಎಲ್ಲವನ್ನೂ ಹೇಳುತ್ತಾರೆ. ಹಾಗಾಗಿ ವಿಜಯಪುರದ ಬಬಲಾದಿ ಕಾಲಜ್ಞಾನಕ್ಕೆ ಪ್ರಸಿದ್ಧಿಯನ್ನ ಪಡೆದಿದೆ. ಜಾತಿಗಳಲ್ಲಿ ಕಲಹ ಜಾಸ್ತಿ ಆಕೈತಿ, ಕೀಟಬಾಧೆ ಜಾಸ್ತಿ ಆಕೈತಿ ಬೆಳೆಗಳಿಗೆ. ಮುಂದೆ ಮಳೆ ಸಾಧಾರಣ ಶಿಶುಗಳಿಗೆ. ಈ ಬಬಲಾದಿ ಜಾತ್ರೆಯಲ್ಲಿ ಭಾಗವಹಿಸಲು, ಇಲ್ಲಿನ ಕಾಲಜ್ಞಾನವನ್ನ ಕೇಳಲು ವಿಜಯಪುರ, ಬೆಳಗಾವಿ, ಗುಲ್ಬರ್ಗ, ಬೀದರ್ ಹಾಗೂ ಮಹಾರಾಷ್ಟ್ರದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರುತ್ತಾರೆ. ಉತ್ತರಕ್ಕೆ ಬರಾನು ಐತಿ ಕೇಳು ಐತಿ. ಉತ್ತರಕ್ಕೆ ಬರಾನು ಐತಿ. ಈ ಬಬಲಾದಿ ಮಠದಲ್ಲಿ ಹೇಳಿರುವಂತಹ ಕಾಲಜ್ಞಾನ ಎಂದೂ ಸುಳ್ಳಾಗಿಲ್ಲ. ಈ ಹಿಂದೆ ಚಾ ಮಾರುವ ಹುಡುಗ ದೇಶ ಆಳ್ತಾನೆ ಅಂತ ಹೇಳಲಾಗಿತ್ತು. ಆ ಕಾಲಜ್ಞಾನದ ಪ್ರಕಾರ ಈಗ ನೆರವೇರಿದೆ. ಹಾಗಾದ್ರೆ ಈ ವರ್ಷದ ಕಾಲಜ್ಞಾನದ ಭವಿಷ್ಯ ನುಡಿ ಯಾವುದು? ಉತ್ತರಕ್ಕ ಬರ ಕಾಡ್ತೈತಿ, ದೊಡ್ಡ ಮಹಾರಾಜರ ಯೋಗ ಅಳಿತೈತಿ, ಕುಲ ಜಾತಿಗಳ ಕಲಹ ಜಾಸ್ತಿ ಆಗ್ತೈತಿ, ಮಳೆ ಬೆಳೆ ಕೆಂಡಮಂಡಲ ಆಗ್ತೈತೆ ಎಂಬುದು ಈ ವರ್ಷದ ಕಾಲಜ್ಞಾನವಾಗಿದೆ. ರಾಜಕೀಯ ಗೊಂದಲಗಳು ಉಂಟಾಗುತ್ತವೆ, ಗಡಿ ಕಾಯೋ ಸೈನಿಕರಿಗೆ ನೋವು ಉಂಟಾಗುತ್ತದೆ, ಧರ್ಮಗಳ ನಡುವೆ ಕಿತ್ತಾಟವಾಗುತ್ತದೆ. ರೈತರಿಗೆ ಸಾಧಾರಣ ಮಳೆ ಬೆಳೆ ಕೀಟ ಬಾಧೆ ಇರುತ್ತದೆ, ಮಕ್ಕಳಿಗೆ ರೋಗ ಬಾಧೆ ಇರುತ್ತದೆ ಹಾಗೂ ಮಕ್ಕಳಿಗೆ ಕಣ್ಣಿನ ರೋಗ ಬರುತ್ತದೆ ಎಂದು ಈ ಕಾಲಜ್ಞಾನದಲ್ಲಿ ತಿಳಿಸಲಾಗಿದೆ. ಒಟ್ಟಿನಲ್ಲಿ ಬಬಲಾದಿ ಸದಾಶಿವ ಚಿಕ್ಕಯ್ಯ ಮುತ್ಯಾನ ಕಾಲಜ್ಞಾನ ಇದಾಗಿದ್ದು, ಈ ಕಾಲಜ್ಞಾನದಲ್ಲಿ ಎಲ್ಲರೂ ನಂಬಿಕೆ ಇಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಬಬಲಾದಿ ಕಾಲಜ್ಞಾನ ಹೆಚ್ಚು ಮಹತ್ವವನ್ನ ಪಡೆದಿದೆ.